ನಾಯಕರು ದೇಶ ವಿಭಜನೆಯ ಹೇಳಿಕೆ ಕೊಟ್ಟಿರುವ ಬೆನ್ನಿಗೆ ಕಾಂಗ್ರೆಸ್ ನಾಯಕರನ್ನ ಗುಂಡಿಟ್ಟಿ ಕೊಲ್ಲಬೇಕು ಅಂತ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪನವರು ಹೇಳಿಕೆ ಕೊಟ್ಟರು. ಈಶ್ವರಪ್ಪ ಹೇಳಿಕೆಗೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಎಚ್.ಕೆ. ಪಾಟೀಲ್ ಅವರು ಕೂಡ ಹೇಳಿದ್ದಾರೆ. ಎಚ್.ಕೆ. ಪಾಟೀಲ್ ಹೇಳಿಕೆಗೆ ಮಾಜಿ ಕೆಎಸ್ ಈಶ್ವರಪ್ಪನವರು ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ನಾಯಕರು ದೇಶ ವಿಭಜನೆಯ ಹೇಳಿಕೆ ಕೊಟ್ಟರು. ಈ ಕಡೆ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪನವರು ದೇಶ ದ್ರೋಹಿಗಳಿಗೆ ಗುಂಡಿಟ್ಟು ಕೊಲ್ಲಬೇಕು ಅನ್ನುವಂತ ಹೇಳಿಕೆಯನ್ನ ಒಂದು ಸಮಾರಂಭದಲ್ಲೇ ಕೊಟ್ಟಿದ್ದಾರೆ. ಆ ಕಾರಣಕ್ಕೆ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಅವರು 24 ಗಂಟೆಯ ಡೆಡ್ ಲೈನ್ ಕೊಟ್ಟಿದ್ರು. ಈ ಕೂಡಲೇ ಈ ಹೇಳಿಕೆಯನ್ನು ವಾಪಸ್ ಪಡಿಬೇಕು ಈಶ್ವರಪ್ಪನವರು ಅಂತ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಈಗ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪನವರು ವಾಗ್ದಾಳಿ ನಡೆಸಿದ್ದಾರೆ. ಕೆಎಸ್ ಈಶ್ವರಪ್ಪನವರ ಒಂದು ಹೇಳಿಕೆ ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಒಂದು ಕಡೆ ದೇಶ ವಿಭಜನೆಯ ಮಾತುಗಳಿಗೆ ಯಾವ ರೀತಿಯ ಆಕ್ರೋಶ ವ್ಯಕ್ತವಾಗಿತ್ತೋ ಈಗ ಕೆಎಸ್ ಈಶ್ವರಪ್ಪನವರ ಮಾತಿಗೂ ಕೂಡ ಅದೇ ರೀತಿಯ ಆಕ್ರೋಶ ಇದೆ. ಕಾರಣ ಗುಂಡಿಟ್ಟು ಕೊಲ್ಲಬೇಕು ಅಂದ್ರೆ ಯಾವ ಸಂದೇಶವನ್ನ ಸಮಾಜಕ್ಕೆ ಕೊಡ್ತಿದ್ದೀರಿ? ಒಂದು ಸಭೆ ಸಮಾರಂಭಗಳಲ್ಲಿ ಮಾತಾಡ್ತೀರಿ ಅಂತ ಆದ್ರೆ ಜವಾಬ್ದಾರಿಯುತ ಸ್ಥಾನದಲ್ಲಿರೋರು, ನೂರಾರು ಜನ ನಿಮ್ಮನ್ನ ಫಾಲೋ ಮಾಡೋರು ಪ್ರಚೋದನಕಾರಿ ಹೇಳಿಕೆಗಳನ್ನ ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಕೂಡ ಸಾರ್ವಜನಿಕ ವಲಯದಲ್ಲಿ, ಜೊತೆಗೆ ಕಾಂಗ್ರೆಸ್ ನಾಯಕರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದೇ ಕಾರಣಕ್ಕೆ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಅವರು ಒಂದು ಮಾತು ಹೇಳಿದ್ರು, 24 ಗಂಟೆ ಡೆಡ್ ಲೈನ್ ಕೊಡ್ತೀವಿ, ಈ ಕೂಡಲೇ ನಿಮ್ಮ ಮಾತನ್ನ ವಾಪಸ್ ಪಡಿಬೇಕು, ಪ್ರಚೋದನಕಾರಿ ಹೇಳಿಕೆಗಳನ್ನ ಕೊಡಬಾರ್ದು, ಏಕಾಏಕಿ ಹೀರೋ ಆಗಬೇಕು, ಫೇಮಸ್ ಆಗಬೇಕು ಅನ್ನೋ ಕಾರಣಕ್ಕೆ ಚಪ್ಪಾಳೆಗೋಸ್ಕರ ಈ ರೀತಿ ಬಹಿರಂಗವಾಗಿ ಸ್ಟೇಟ್ಮೆಂಟ್ ಕೊಡ್ತೀರಿ, ಬಹಿರಂಗವಾಗಿ ಪ್ರಚೋದನಕಾರಿ ಹೇಳಿಕೆಗಳನ್ನ ಕೊಡ್ತೀರಿ ಅಂದ್ರೆ ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನ ಪ್ರಶ್ನೆ ಮಾಡಿದ್ರು. ಕೂಡಲೇ ಈ ಮಾತನ್ನ ವಾಪಸ್ ಪಡಿಬೇಕು ಅಂತ ಹೇಳಿದ್ರು. ಈ ಬೆನ್ನಿಗೆ ಈಗ ಕೆಎಸ್ ಈಶ್ವರಪ್ಪನವರು ಕೂಡ ಮತ್ತೊಂದು ರಿಯಾಕ್ಷನ್ ಕೊಟ್ಟಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಆ ಪ್ರತಿಕ್ರಿಯೆ ಏನು ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ ಇಡ್ತೀವಿ. ಸಹಜವಾಗಿ ಒಂದು ಕಡೆ ದೇಶ ವಿಭಜನೆಯ ಮಾತು ಯಾವ ಸಂದೇಶ ಜನಕ್ಕೆ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು ಅನ್ನೋದನ್ನ ಪ್ರಶ್ನೆ ಮಾಡಿದ್ರು. ಬಿಜೆಪಿ ನಾಯಕರು ಕೂಡ ಅದನ್ನ ಪ್ರಶ್ನೆ ಮಾಡಿದ್ರು. ದೇಶ ದ್ರೋಹಿಗಳು ಅಂತ ಕರೆದ್ರು ಬಿಜೆಪಿ ನಾಯಕರು. ಈಗ ಕೆಎಸ್ ಈಶ್ವರಪ್ಪನವರು ಬಹಿರಂಗವಾಗಿ ಗುಂಡಿಟ್ಟು ಕೊಲ್ಲಬೇಕು ಅವರನ್ನ ಅಂತ ಹೇಳೋ ಮೂಲಕ ನೀವ್ಯಾವ ಸಂದೇಶವನ್ನ ಕೊಡ್ತಿದ್ದೀರಿ ಸಮಾಜಕ್ಕೆ ಅನ್ನೋದನ್ನ ಕಾಂಗ್ರೆಸ್ ನಾಯಕರು ಕೂಡ ಪ್ರಶ್ನೆ ಮಾಡ್ತಿದ್ದಾರೆ. ಚಪ್ಪಾಳೆಗೋಸ್ಕರ, ಏಕಾಏಕಿ ಹೀರೋ ಆಗೋಕೋಸ್ಕರ ಈ ರೀತಿ ಹೇಳಿಕೆಗಳನ್ನ ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನ ಎಚ್.ಕೆ. ಪಾಟೀಲ್ ಅವರು ಕೂಡ ಪ್ರಶ್ನೆ ಮಾಡಿದ್ರು. ಇಷ್ಟೆಲ್ಲ ಆಕ್ರೋಶ ವ್ಯಕ್ತವಾಗ್ತಾ ಇದ್ದಂತೆ ಮತ್ತೊಂದು ಸ್ಟೇಟ್ಮೆಂಟ್ ಕೆಎಸ್ ಈಶ್ವರಪ್ಪನವರಿಂದ. ನೋಡಿ, ಯಾರೇ ಆಗಲಿ ಜವಾಬ್ದಾರಿಯುತ ಸ್ಥಾನದಲ್ಲಿರೋರು ನಿಮ್ಮನ್ನ ನೂರಾರು ಜನ ನೋಡ್ತಾ ಇರ್ತಾರೆ, ಫಾಲೋ ಮಾಡ್ತಿರ್ತಾರೆ. ಸಮಾಜಕ್ಕೆ ಉತ್ತಮ ಸಂದೇಶ ಕೊಡಬೇಕಾದಂತವರು ಈ ರೀತಿ ಪ್ರಚೋದನಕಾರಿ ಹೇಳಿಕೆಗಳನ್ನ ಕೊಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಪ್ರಶ್ನೆ ಆಗುತ್ತೆ. ಯಾವ ಸಂದೇಶ ಕೊಡ್ತೀರಿ? ಗುಂಡಿಟ್ಟು ಕೊಲ್ಲಬೇಕು ಅಂದ್ರೆ ಏನರ್ಥ? ಈ ರೀತಿ ಬಹಿರಂಗವಾಗಿ ಹೇಳಿಕೆ ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದೇ ಈಗ ಪ್ರಶ್ನೆ ಆಗ್ತಾ ಇರೋದು. ಎಚ್.ಕೆ. ಪಾಟೀಲ್ ಅವರ ಪ್ರಶ್ನೆ ಇದ್ದದ್ದು 24 ಗಂಟೆಯ ಡೆಡ್ ಲೈನ್. ಇಲ್ಲ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಬೇಕಾಗುತ್ತೆ, ಪ್ರಚೋದನಾ ಹೇಳಿಕೆ ಕೊಟ್ಟಿದ್ದೀರಿ ಅನ್ನೋ ಕಾರಣಕ್ಕೆ ಅನ್ನುವಂತಹ ವಿಚಾರವನ್ನ ಎಚ್.ಕೆ. ಪಾಟೀಲ್ ಅವರು ಕೂಡ ಪ್ರಸ್ತಾಪ ಮಾಡಿದ್ರು. ಹಿಂದೂಗಳ ತೆರಿಗೆ ಹಿಂದೂಗಳ ಹಕ್ಕು. ಬಿಜೆಪಿ ಶಾಸಕರಿಂದ ತೆರಿಗೆ ವಿಭಜನೆಯ ವಿವಾದಾತ್ಮಕ ಪೋಸ್ಟ್ ಅನ್ನ ಮಾಡಲಾಗಿರುವಂತದ್ದು ಇದೀಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಬೆಳ್ತಂಗಡಿ ಬಿಜೆಪಿ ಶಾಸಕ ಹರೀಶ್ ಪೂಂಜಾ ಪೋಸ್ಟ್ ಮಾಡಿದ್ದಾರೆ. ಹಿಂದೂಗಳ ತೆರಿಗೆ ಹಿಂದೂಗಳಿಗೆ ಸಲ್ಲಬೇಕು, ಈ ಹಣ ಹಿಂದೂಗಳ ಅಭಿವೃದ್ಧಿಗೆ ಮಾತ್ರ ಸಲ್ಲಿಕೆಯಾಗಬೇಕು. ಹಿಂದೂಗಳು ಕಟ್ಟಿದ ತೆರಿಗೆ ಹಣ ಇತರ ಧರ್ಮದ ಜನರಿಗೆ ಸೇರೋದು ಅನ್ಯಾಯ ಅಂತ ಹೇಳಿ ವಿವಾದಾತ್ಮಕ ಪೋಸ್ಟ್ ಒಂದನ್ನ ಮಾಡಿದ್ದಾರೆ. ಧರ್ಮದ ಆಧಾರದಲ್ಲಿ ತೆರಿಗೆ ವಿಭಜನೆಯ ಪೋಸ್ಟ್ ಹಾಕಿದ್ದಾರೆ ಶಾಸಕರು. ಶಾಸಕ ಹರೀಶ್ ಪೂಂಜಾ ಪೋಸ್ಟ್ಗೆ ವ್ಯಾಪಕ ಖಂಡನೆಗಳು ಕೂಡ ವ್ಯಕ್ತವಾಗ್ತಾ ಇದ್ದಾವೆ. ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಶಾಸಕರು. ತೆರಿಗೆ ವಿಭಜನೆಯ ವಿವಾದ ಇದೀಗ ಮತ್ತಷ್ಟು ತಾರಕಕ್ಕೇರ್ತಾ ಇದೆ. ಈಗಾಗಲೇ ಪ್ರೊಟೆಸ್ಟ್ ಅನ್ನ ಕೂಡ ಮಾಡಲಾಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಮತ್ತಷ್ಟು ತಾರಕಕ್ಕೇರುವ ಎಲ್ಲ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇರುವಂತದ್ದು. ಹಿಂದೂಗಳ ತೆರಿಗೆ ಹಿಂದೂಗಳಿಗೆ ಸಲ್ಲಬೇಕು ಅನ್ನುವಂತಹ ಪೋಸ್ಟ್ ಅನ್ನ ಮಾಡಿ ವಿವಾದಾತ್ಮಕ ಪೋಸ್ಟ್ ಅನ್ನ ಮಾಡಿದ್ದಾರೆ ಶಾಸಕ ಹರೀಶ್ ಪೂಂಜಾ. ಹಿಂದೂಗಳು ಕಟ್ಟಿದ ತೆರಿಗೆ ಹಣ ಇತರ ಧರ್ಮದ ಜನರಿಗೆ ಹೋಗೋದಕ್ಕೆ ನಾವು ಬಿಡೋದಿಲ್ಲ.
ಈ ತರ ಧರ್ಮದ ಜನರಿಗೆ ಸೇರೋದು ಅನ್ಯಾಯ ಅಂತ ಹೇಳಿ ಕನ್ಸಿಡರ್ ಮಾಡಿ ಅವರಿಗೆ ಏನ್ ಅನ್ನಿಸ್ತು ಅನ್ನೋದರ ಕುರಿತು ಇದೀಗ ಹರೀಶ್ ಪೂಂಜಾ ಫೇಸ್ಬುಕ್ ಮೂಲಕ ಇದೀಗ ಪೋಸ್ಟ್ ಅನ್ನ ಮಾಡಿರೋದು ಸಾಕಷ್ಟು ವಿವಾದಾತ್ಮಕವನ್ನ ಸೃಷ್ಟಿ ಮಾಡ್ತಾ ಇರುವಂತದ್ದು. ಬಿಜೆಪಿ ಶಾಸಕನಿಂದ ಈ ಒಂದು ಹೇಳಿಕೆ. ಕರ್ನಾಟಕ ಅಖಾಡದಲ್ಲಿ ತತ್ಕ್ಷಣಕ್ಕೆ ಏನಾದರೂ ಚುನಾವಣೆ ನಡೆದ್ರೆ ಯಾರ ಪರವಾಗಿ ಜನರ ಒಲವು ಇರಬಹುದು, ಯಾವ ಪಕ್ಷ ಗೆಲ್ಲಬಹುದು, ಯಾವ ಪಕ್ಷಕ್ಕೆ ಅತಿ ಹೆಚ್ಚಿನ ಸೀಟ್ ಸಿಗುತ್ತೆ, ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಒಪಿನಿಯನ್ ಪೋಲ್ ಓಪನ್ ಮಾಡಿದಾಗ ಸಿಕ್ಕಿರುವ ಉತ್ತರ ಏನು? ಆ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಲೋಕ ಅಖಾಡದಲ್ಲಿ ಸೋಲು ಗೆಲುವಿನ ಲೆಕ್ಕಾಚಾರ. ರಿಪಬ್ಲಿಕ್ ಕನ್ನಡ ಒಪಿನಿಯನ್ ಪೋಲ್ನಲ್ಲಿ ಜನರ ಉತ್ತರ. ಎಸ್, ರಾಜ್ಯದಲ್ಲಿ ತಕ್ಷಣಕ್ಕೆ ಲೋಕಸಭಾ ಚುನಾವಣೆ ನಡೆದರೆ ಫಲಿತಾಂಶ ಯಾವ ರೀತಿ ಇರುತ್ತೆ ಅನ್ನೋ ಪ್ರಶ್ನೆಗೆ ಮತದಾರರೇ ಉತ್ತರ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡ ನಡೆಸಿರೋ ಅತಿ ದೊಡ್ಡ ಒಪಿನಿಯನ್ ಪೋಲ್ನಲ್ಲಿ ಜನರ ನಾಡಿ ಮಿಡಿತ ಬಹಿರಂಗವಾಗಿದೆ. ರಿಪಬ್ಲಿಕ್ ಕನ್ನಡ ನಡೆಸಿರೋ ಲೋಕಸಭಾ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಪ್ರಮುಖವಾಗಿ 7 ಪ್ರಶ್ನೆಗಳನ್ನ ಕೇಳಲಾಗಿತ್ತು. ಕರ್ನಾಟಕದಲ್ಲಿ ಜನವರಿ 27ರಿಂದ ಫೆಬ್ರವರಿ 7ರವರೆಗೂ ಸಮೀಕ್ಷೆ ನಡೆಸಿದ್ದು ಒಟ್ಟು 2321 ಸ್ಯಾಂಪಲ್ ಸಂಗ್ರಹಿಸಲಾಗಿದೆ. ಈ ಸಮೀಕ್ಷೆಯಲ್ಲಿ ಜನರು ನೀಡಿರೋ ಪ್ರತಿಕ್ರಿಯೆ ಭವಿಷ್ಯದ ಫಲಿತಾಂಶಕ್ಕೆ ಹಿಡಿದ ಕೈಗನ್ನಡಿಯಂತಿದೆ. ಪ್ರಶ್ನೆ 1, ರಾಮ ಮಂದಿರ ವಿಚಾರ ಬಿಜೆಪಿಗೆ ನೆರವಾಗುತ್ತಾ? ಈ ಪ್ರಶ್ನೆಗೆ ಉತ್ತರ ನೀಡಿರೋ 100% ಜನರಲ್ಲಿ 61% ಜನರು ಹೌದು ಅಂತ ಉತ್ತರಿಸಿದ್ದಾರೆ. 24% ಮಂದಿ ಇಲ್ಲ ಎಂದ್ರೆ 15% ಜನರು ಹೇಳಲಾಗದು ಅನ್ನೋ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಪ್ರಶ್ನೆ 2, ವೋಟಿಂಗ್ ಮೇಲೆ ತೆರಿಗೆ ವಿಚಾರ ಪರಿಣಾಮ. ಈ ಪ್ರಶ್ನೆಗೆ 17% ಜನರು ಹೌದು ಎಂದಾದ್ರೆ 42% ಮಂದಿ ಇಲ್ಲ ಎಂದಿದ್ದಾರೆ. ಇನ್ನು 29% ಮಂದಿ ಗೊತ್ತಿಲ್ಲ ಎಂದಿದ್ದಾರೆ. ಅದೇ ರೀತಿ 12% ಜನರು ಹೇಳಲಾಗದು ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಪ್ರಶ್ನೆ 3, ಲೋಕಸಭೆ ಚುನಾವಣೆಯಲ್ಲಿ ಮೋದಿಯೇ ದೊಡ್ಡ ವಿಷಯ. ಈ ಪ್ರಶ್ನೆಗೆ 58% ಜನರು ಹೌದು ಎಂದಾದ್ರೆ 28% ಮಂದಿ ಇಲ್ಲ ಎಂದಿದ್ದಾರೆ. ಅದೇ ರೀತಿ 14% ಜನರು ಹೇಳಲಾಗದು ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಪ್ರಶ್ನೆ 4, ಕೇಂದ್ರ ರಾಜ್ಯ ನಾಯಕತ್ವದಲ್ಲಿ ನಿಮ್ಮ ಮತ ಯಾರಿಗೆ? ಈ ಪ್ರಶ್ನೆಗೆ 44% ಜನರು ದೇಶದ ಚುನಾವಣೆಗೆ ಪ್ರಧಾನಿ ಯಾರೆಂಬುದು ಮುಖ್ಯ ಎಂದಿದ್ದಾರೆ. 24% ಮಂದಿ ರಾಜ್ಯ ಸರ್ಕಾರದ ಕಾರ್ಯ ಆಧರಿಸಿ ಮತ ಹಾಕ್ತೀವಿ ಎನ್ನುತ್ತಿದ್ರೆ 32% ಜನರು ಈ ಬಗ್ಗೆ ನಿರ್ಧರಿಸಿಲ್ಲ ಅಂತ ಉತ್ತರಿಸಿದ್ದಾರೆ. ಪ್ರಶ್ನೆ 5, ನಿಮ್ಮ ವೋಟು ನಿರ್ಧರಿಸುವಲ್ಲಿ ಜಾತಿ ಮುಖ್ಯವೇ? ಈ ಪ್ರಶ್ನೆಗೆ 18% ಜನರು ಹೌದು ಅಂದ್ರೆ 40% ಜನರು ಇಲ್ಲ ಎಂದಿದ್ದಾರೆ. ಅದೇ ರೀತಿ 40% ಜನರು ಹೇಳಲಾಗದು ಅಂತ ಹೇಳಿದ್ದಾರೆ. ಪ್ರಶ್ನೆ 6, ರಾಜ್ಯ ಸರ್ಕಾರದ ಗ್ಯಾರಂಟಿ ನಿಮ್ಮ ವೋಟ್ ನಿರ್ಧರಿಸುತ್ತಾ? ಈ ಪ್ರಶ್ನೆಗೆ 15% ಜನರು ಹೌದು ಎಂದಿದ್ದಾರೆ. 31% ಮಂದಿ ಇಲ್ಲ. ದೇಶದ ಚುನಾವಣೆಯಲ್ಲಿ ಬೇರೆ ವಿಚಾರ ಮುಖ್ಯ ಅಂತ ಹೇಳಿದ್ರೆ 24% ಜನರು ಇಲ್ಲ, ಗ್ಯಾರಂಟಿಗಳಿಂದ ವೋಟ್ ಮೇಲೆ ಪ್ರಭಾವ ಇಲ್ಲ ಅಂತ ಉತ್ತರಿಸಿದ್ದಾರೆ. ಇದೇ ವೇಳೆ 30% ಮಂದಿ ಹೇಳೋಕೆ ಆಗಲ್ಲ ಎಂದಿದ್ದಾರೆ. ಪ್ರಶ್ನೆ 7, ಲೋಕಸಭೆ ಚುನಾವಣೆಯಲ್ಲಿ ದೇಶದ ಭದ್ರತೆ ಮುಖ್ಯವೇ? ಈ ಪ್ರಶ್ನೆಗೆ 22% ಜನರು ಹೌದು ಎಂದ್ರೆ 49% ಮಂದಿ ಇಲ್ಲ ಎಂದಿದ್ದಾರೆ. ಇನ್ನು 29% ಜನರು ಹೇಳಲಾಗದು ಅಂದಿದ್ದಾರೆ. ದಳಕಮಲ ದೋಸ್ತಿಗೆ ಬಂಪರ್ ಗೆಲುವು. ಸದ್ಯ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ನಡೆದರೆ ಬಿಜೆಪಿ ಜೆಡಿಎಸ್ ದೋಸ್ತಿಗೆ ಹೆಚ್ಚು ಸ್ಥಾನ ಸಿಗಲಿದೆ ಅನ್ನೋದು ರಿಪಬ್ಲಿಕ್ ಕನ್ನಡ ಒಪಿನಿಯನ್ ಪೋಲ್ ಫಲಿತಾಂಶದಲ್ಲಿ ಬೆಳಕಿಗೆ ಬಂದಿದೆ. ಅದರ ಪ್ರಕಾರ ಬಿಜೆಪಿ ಜೆಡಿಎಸ್ ಮೈತ್ರಿ ಪರ 56% ಮತ ಬಂದಿದ್ದು 23ರಿಂದ 25 ಸ್ಥಾನವನ್ನ ಮೈತ್ರಿಕೂಟ ಗೆಲ್ಲಲಿದೆ. ಅದೇ ರೀತಿ ಕಾಂಗ್ರೆಸ್ ಪರ 37% ಜನರು ಒಲವು ತೋರಿದ್ದು 2ರಿಂದ 5 ಸ್ಥಾನವನ್ನ ಕಾಂಗ್ರೆಸ್ ಗೆದ್ದುಕೊಳ್ಳಲಿದೆ ಅಂತ ಜನರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ.